ಈ ನೀರ್ ಮಾತ್ರ ಜಗಳ ಬಂದೇ ಬರುತ್ತೆ. ನಾವ್ ಇಲ್ಲಿ ಕಿತ್ಲ ಹಾಕೊಂಡು ಸಾಯ್ತೀವಿ, ಅದು ಒಂದು ಮಾತ್ರ ನಡೀತದೆ ಸರ್. ಯಾವ್ದು ಮಾಡ್ತೀರೋ ಇವತ್ತು ಮಾಡಿದ್ರೆ ಸಾಕು ನಮ್ಗೆ. ಎಷ್ಟು ವರ್ಷದಿಂದ ನೀವು ಕನೆಕ್ಷನ್ ತಗೊಂಡಿದ್ರಿ? ಉದಾಹರಣೆ ನಿಮ್ಮ ಮನೆಗೆ ಎಷ್ಟು ಬಂದಿದೆ ಬಿಲ್ಲು? ನಮ್ಮ ಮನೆಗೆ 15,000 ಬಂದಿದೆ ಸರ್. 15,000 ಎಷ್ಟು ವರ್ಷದಿಂದ ನೀವು ಕನೆಕ್ಷನ್ ತಗೊಂಡಿದ್ರಿ? 4-5 ವರ್ಷ ಆಯ್ತು ಸರ್. ನೀರು ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ನಾವು ಬಡವರು, ನಾವು ಕಟ್ಟಕ್ಕಾಗಲ್ಲ. ಎಷ್ಟು ಸಾಲ ಬರುತ್ತೆ ಅಂದ್ರೆ ಜಾಸ್ತಿ ಬರಲ್ಲಮ್ಮ, ಮಿನಿಮಮ್ ಒಂದು 80 ರೂಪಾಯಿ ಬರುತ್ತೆ. ಕಟ್ಕೊಂಡು ಹೋಗೋಣ, ನೀರ್ ಬಂದ್ರೆ ನಮ್ಗೆ ಏನು ತೊಂದ್ರೆ ಇಲ್ಲ ಸರ್ ಅಂತ ನಾವ್ ಹೇಳಿ ಅದಕ್ಕೆ ಒಪ್ಕೊಂಡು. ಆದ್ರೆ ನೀರು ಇವಾಗ 11:30 ರಾತ್ರಿ 11:30 ಬಂದು 12:30 1 ಗಂಟೆಗೆಲ್ಲ ನಿಂತೋಗ್ಬಿಡುತ್ತೆ. ಒಂದೇ ಅವರು ನಾವು ಕೆಲ್ಸದಿಂದ ಬಂದು ಹಂಗ್ ನಿದ್ದೆ ಮಾಡೋವಾಗ ಬಂದ್ಬಿಡ್ತದೆ ನೀರು. ಯಪ್ಪ ಬಿಟ್ಬಿಡ್ತಾರೆ ನಮ್ಗೆ. ಅರ್ಧ ಅವರು 1/4 ಅವರಲ್ಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರೋದ್ ನೀರ್ನ ಸಾಲ್ತಾ ಇಲ್ಲ. ಅದು ಬರೋದಿಲ್ಲ. ಆದ್ರೆ ಬಿಲ್ ಮಾತ್ರ ಕರೆಕ್ಟ್ ಆಗಿ ಬಂದ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಇದೆ. ಫೋನ್ ನಂಬರ್ಗಳು ಮಾಡ್ಬಿಟ್ಟು ಇವಾಗ ಹೊಸದು ಬಂದು ಬರೋದ್ರೆ ಇವಾಗ ಬಿಲ್ ಮಾತ್ರ ನಮ್ಗೆ ಬಂದಿಲ್ಲ ಅಂದ್ರೆ ಹೊಸದು ಕ್ಲಿಯರ್ ಆಗಿ ನೀರ್ ಬರುತ್ತೆ. ಇದ್ಮೇಲಿಂದ ಕಟ್ಕೊಂಡು ಹೋಗ್ರಿ ಅಂದ್ರೆ ನಾವ್ ಕಟ್ಕೊಂಡು ಹೋಯ್ತೀವಿ. ನಾವೇನು ಹಣ ಇಲ್ದ್ರ ನಾವ್ ಬೇರೆ ನೀರೇ ಕುಡಿಬೇಕಂತ ನಾವ್ ಹೇಳಿಲ್ಲ. ಅದು ನೀರ್ ಬರಲ್ವಲ್ಲ, 2 ದಿವಸ ನಿದ್ದೆ ಇಲ್ಲ ನಮ್ಗೆ, 2 ದಿವಸ ಕೆಲ್ಸ ಇಲ್ಲ. ಆತರ ಎಲ್ಲ ನಾವು ತುಂಬಾ ಕಷ್ಟ ಹೋಗ್ಬೇಕು, ಅದರೆಲ್ಲ ಹೋಗಿ ನೀರ್ ಹಿಡ್ಕೊಂಡ್ ಬಂದಿದೀವಿ. ಅದ್ರಿಂದ ತುಂಬಾ ನೀರ್ ಬಂದಿಲ್ಲ, ತುಂಬಾ ಕಷ್ಟ ಆಗತ್ತೆ ನಮ್ಗೆ. ಅಲ್ಲಿಂದ ಹೋಗಿ ಎತ್ಕೊಂಡ್ ಬಂದು 2 ಯಾರ ಕಡೆ ಬರ್ಲಿ ನಮ್ದು ತೊಂದ್ರೆ ತೊಂದ್ರೆ ರೋಡ್ ಕೊಳೆಯಲ್ಲಿ ಪಕ್ಕನೆ ಇದೆ. ಅವ್ರ ತರ ನಾವು 50 ರೂಪಾಯಿ ಕೊಟ್ಟು ನಾವು ಹಿಡಿತಾ ಇದೀವಿ. ನಮ್ ಕೊಳ ಇಲ್ಲ, ಅದ್ ಮಾತ್ರ ಮಾಡ್ಕೊಂಡ್ರೆ ಸೈನ್ ಹಾಕ್ತೀನಿ, ಇಲ್ಲಾಂದ್ರೆ ನಾನು ಸೈನ್ ಸ್ಲಿಪ್ ಸೇರಿ ಇಲ್ಲ ನನಗೆ ಗೊತ್ತಿಲ್ಲ, ಮನೇಲಿ ಯಾರಿಗೂ ತೋರಿಸಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇಲ್ಲ ಇಲ್ಲ ಇವಾಗ ಬೇಡ, ಒಂದ್ 2 ದಿನ ಟೈಮ್ ತಗೊಂಡು ಎಲ್ಲಾರ್ಗ ತೊಂದ್ರೆ ಇದೆ. ಫಸ್ಟ್ ಯಾರಾದ್ರೂ ಅದು ಹೇಳಿದ್ರ ಅದು ಯಾರು ಹೇಳಿಲ್ಲ, ಇದು ಫಸ್ಟ್ ಹೇಳ್ಬಿಟ್ಟು ಹುಡುಕಿ ಟ್ರೈ ಮಾಡಿ. ಫೋನ್ ನಂಬರ್ ಬರೀತೀವಿ. ಅಪ್ಲೈ ಮಾಡಿದ್ದೇನಮ್ಮ? ಮೊದ್ಲು ಬರ್ತಾ ಇತ್ತಾ? ನಾವು ಅದೇ ಈ ತರದ್ ಹೇಳಿದ ಅಮ್ಮ ಅದ್ ಕೊಡಮ್ಮ, ಪೋಸ್ಟ್ ಆಫೀಸ್ ಬೇಕು. ಸ್ಲಿಪ್ ಇದೆಯಲ್ಲ ಅದು ಕೊಡಿ ಅವ್ರಿಗೆ. ತಗೊಳ್ಳಿ ಸರ್. ಫೋನ್ ನಂಬರ್ ಅವ್ರು ತೋರಿಸಿ. ಅದು ಸೀಲ್ ಇಲ್ಲ ಕಣೆ, ಇರೋದು ಹೇಳ್ಬೇಕು, ಇದ್ದಿದ್ದೆಲ್ಲ ಹೇಳ್ಬೇಕು. ಇವ್ರು ಎಲ್ಲಾರ ಹತ್ರನು ಇದೊಂದೇ ಅಂತಲ್ಲ, ರಸ್ತೆ ಅಂತಲ್ಲ, ಎಲ್ಲಾ ಕಡೆಗೂ ಫಸ್ಟ್ ನಾವು ಪೆನ್ಷನ್ ಒಂದು ಈ ಶನಿವಾರದೊಳಗಡೆ ಅವ್ರ ಮನೆ ಎಲ್ಲಿದೆ ಅನ್ನೋದು ನೀವೆಲ್ರೂ ಈ ತರದ ಒಂದು ಪೋಸ್ಟ್ ಆಫೀಸ್ ಇರುತ್ತೆ ಅಜ್ಜಿ. ಈ ತರ ಉದ್ದ ಸ್ಲಿಪ್ ಇದೆ ನಿನ್ನ ಹತ್ರ? ಪಿಂಚಣಿ ಬರ್ತೈತಲ್ಲ, ಅವ್ನು ಕೊಡ್ತಾನಲ್ಲ ಸ್ಲಿಪ್, ರಸೀದಿ ರೂಪಾಯಿ ಬಂತಂದ್ರೆ ಸ್ಲಿಪ್ ತಂದು ಕೊಡ್ತಾನೆ ನೋಡ್ರಿ. ಅದು ಹೇಳ್ತಾರ ಈ ತರದ ಮತ್ತೆ ಇದು ಆರ್ಡರ್ ಕಾಪಿ ಇರುತ್ತೆ.
ಅದಕ್ಕೆ ಇಲ್ಲ ಅದ್ ಯಾರ್ಯಾರಿಗೆ ಬಂದಿಲ್ಲ ಅಂತೇಳಿ ಪೂರ್ತಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಒಂದ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ಯಾವಾಗ ಏನು. ಇನ್ನ ಯಾರ್ಯಾರು ಇದಾರ ಅಕ್ಕ ಫುಲ್ಲು ನಿಮ್ಮ ಹತ್ರ ಕಲೆಕ್ಟ್ ಮಾಡಿಸ್ಕೊಂಡ್ರಿ. ಈಗ ನಿಮ್ ಎರಡು ಸೀಟ್ ಇರೋ ಜವಾಬ್ದಾರಿ ತಗೊಂತೀರಾ? ಇದಕ್ಕೆ ಜವಾಬ್ದಾರಿ ಇಸ್ಕೊತೀರಾ? ಕಲೆಕ್ಟ್ ಮಾಡಿ. ಅದೇ ಜಿ ಈ ತರದ್ ಎರಡನ್ನ ನೀನ್ ನಮಗೆ ಕೊಡು, ನಾವು ಆಫೀಸ್ ಮಾತಾಡಿ ನಿಮ್ಗೆ ಹೇಳ್ತೀವಿ. அவங்க பார்த்துட்டு சொல்றாங்களா இப்ப போய் எடுத்து கொடுப்போம் அவங்கள்ட்ட இப்ப கேக்குறாங்க அது எடுத்து கொடுக்கணுமா அவங்க பார்த்துட்டு சொல்றாங்களா ಜಾಸ್ತಿ ಅಮ್ಮಿದೆ ಇದನ್ನ ಯಾರಾದ್ರೂ ತಗೊಂಡು ನಾವು ಯಾರು ಯಾವ್ದು ಎತ್ಕೊಂಡು ಬರ್ಬೇಕಾ ಸರ್ ಇವ್ರು? ಈಗಲ್ಲ ಒಂದು ಶನಿವಾರದೊಳಗೆ ಟೈಮ್ ಫಿಕ್ಸ್ ಮಾಡ್ರಿ, ಎಲ್ಲರೂ ಕೊಡ್ಬೇಕಲ್ವಾ? ಕೆಲ್ಸಕ್ಕೂ ಇರ್ತಾರೆ, ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಇರೋದಿಲ್ಲ. ನೀವೇ ಹೇಳಿ ಸರ್ ಯಾವಾಗ ಕೊಡ್ಬೇಕು ಅಂತ ಈ ದಿನ ಅಂತಾನೆ ನೀವೇ ಹೇಳಿದ್ರೆ ನಾವು ಕೊಡ್ಬೇಕು. ಶನಿವಾರ ಒಳಗಡೆ ಕೊಟ್ಬಿಡ್ಲಿ ಬಿಡಿ. ಶನಿವಾರದೊಳಗಡೆ ಕೊಡ್ಬೇಕು ಇದನ್ನ. ಅಂದ್ರೆ ಶುಕ್ರವಾರ ಕೊಡ್ಬೇಕಾ? ಶನಿವಾರ ಶನಿವಾರದ ನಿಮಗೆ ಎಲ್ಲಾರ್ಗು ಶನಿವಾರದೊಳಗೆ ಕೊಟ್ರೆ ನಾವು ಆಫೀಸಿಗೆ ತಗೊಂಡೋಗಿ ನೋಡಿ ನಿಮ್ಗೆ ಏನಾಗಿದೆ ಅಂತ ಹೇಳಿ ಹೇಳ್ತೀವಿ ಅದು. ಓಚ್ ಬಾತ್ ಕರಿ ಚೊಲ್ಲನಿ ಇದನ್ನ ಈಗ ಅದೇ ಇದನ್ನ ನಿಮ್ಮ ಎಲ್ಲಿ ಬರುತ್ತೆ ಮನೆ ಈರೋಡು ಅಲ್ಲ ನಾವು ಏನಂದ್ರೆ ನಾವೇ ಬಂದು ನಿಮ್ಮ ಮನೆಗೆ ಈ ರಸ್ತೆ ಏನಿದೆ ಪೂರ್ತಿ ಅದು ನೀವು ಜವಾಬ್ದಾರಿ. ಇದು ಎರಡನ್ನ ತಗೋಬೇಕು. ಆರ್ಡರ್ ಕಾಪಿ ಇದು ಅಲ್ಲ ನೀವು ಇಟ್ಕೊಂಡಿದ್ರಮ್ಮ, ಇನ್ನೊಬ್ರು ಇಟ್ಕೊಂಡಿರ್ತಾರ. ಅಲ್ಲ ಕೇಳಿ ಬೇಕೇ ಬೇಕು ಅಂತೇಳಿ ಸಪೋಸ್ ಅದು ಇಲ್ದೇ ಕಷ್ಟ ಆಗುತ್ತೆ ಪೆನ್ಷನ್ ಬರೋದು. ನಾವು ಇಲ್ಲೇ ಆರ್ಡರ್ ಕಾಪಿನ ತಗೊಳ್ಳಿ, ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ಹೆಲ್ಪ್ ಮಾಡಿದ್ರೆ ನಾವು ನಿಮಗೆ ಬಂದು ಹೇಳ್ತೀವಿ ಏನಾಗಿದೆ. ಬೇರೆ ಇನ್ನೇನಾದ್ರು ಇದೆಯಾ ಮಾತಾಡ? ಅಮ್ಮ ಇವರು ಒಪ್ಕೊಂಡಿದ್ದಾರೆ ಈ ಸ್ಟ್ರೀಟ್ ಎಲ್ಲಾರ್ದು ಕಲೆಕ್ಟ್ ಮಾಡ್ತೀನಿ ಅಂತ. ಈ ರಸ್ತೆದು ಯಾರು ಮಾಡ್ತೀನಿ? ಇದು ವೋಟರ್ ಐಡಿದು ಅಷ್ಟೇನಮ್ಮ, ಇದು ರೇಷನ್ ಕಾರ್ಡ್ದು. ನಾನು ಮಾಡಲ್ಲ ಸರ್, ನಾನು ಮಾಡಲ್ಲ. ಎಲ್ಲಿ ಅಲ್ಲಿಂದ ಹಿಡಿದು ಪೂರ್ತಿ ಇಲ್ಲ ಎಲ್ಲವರೆಗೆ ಮಾಡ್ತೀವಿ. ಸದ್ಯ ಐತಲ್ಲ ಅಲ್ಲಿ ಫುಲ್ಲು ಎಲ್ಲ ಟೆನ್ಷನ್ ಎಲ್ಲ ಈ ಕಡೆ ಯಾರಾದ್ರೂ ಒಬ್ಬಿದ್ರೆ ಅವ್ರು ಮಾಡ್ತಾರೆ ಫರೀದಾ ಒಂದೊಂದೊಂದು ಸಮಾಧಾನ ಕೇಳ್ರಿ. ಮಸ್ತ ಮಾಡ್ತಾರೆ. ಒಂದೇ ಇಲ್ಲ